ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇವತ್ತಿನ ತರಗತಿಯಲ್ಲಿ ಮೊದಲನೇ ಸೆಮಿಸ್ಟರ್ ಬಿಕಾಂ ವಿದ್ಯಾರ್ಥಿಗಳಿಗಾಗಿ ಬೆಂಗಳೂರು ನಗರ ವಿವಿ ಇಲ್ಲಿ ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪಂಜೆ ಮಂಗೇಶರಾಯರು ಬರೆದಿರ್ತಕ್ಕಂತಹ ಹುತ್ತರಿಯ ಹಾಡು ಅನ್ನುವಂತಹ ಕವಿತೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಅದರ ಸಂಪೂರ್ಣವಾದಂತಹ ವಿವರಣೆಯನ್ನ ನಾನು ನೀಡ ಬಯಸ್ತೇನೆ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ಈಗ ಕವಿತೆಯ ಆಶಯದ ಬಗ್ಗೆ ನಾನು ಚರ್ಚೆಯನ್ನ ಮಾಡ್ತೀನಿ, ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಈ ಪರೀಕ್ಷೆಯಲ್ಲಿ ಭಾವಾರ್ಥಕ್ಕೆ ಕೇಳಿದ್ರೆ ಅಥವಾ 10 ಅಂಕದ ಪ್ರಶ್ನೆಗಳಿಗೆ 5 ಅಂಕದ ಪ್ರಶ್ನೆಗಳಿಗೆ ಕೇಳಿದಂತ ಸಂದರ್ಭದಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಈ ಪ್ರಸ್ತುತ ಕವಿತೆಯನ್ನ ಪಂಜೆ ಮಂಗೇಶರಾಯರು ಬರೆದಿರ್ತಕ್ಕಂತಹ ಹುತ್ತರಿಯ ಹಾಡು ಎಂಬಂತಹ ಪದ್ಯಭಾಗದಿಂದ ಆರಿಸಲಾಗಿದೆ ಅಂತಕ್ಕಂತಹ ಸಾಲುಗಳನ್ನ ಬರೀಬೇಕು. ಹಾಗೇನೆ ಸಾಧ್ಯವಾದ್ರೆ ನಾನು ಹೇಳ್ತಕ್ಕಂತಹ ಆಶಯವನ್ನು ಕೂಡ ನೀವು ಬರಿಬಹುದು ಅಂತ ಹೇಳ್ತಾ, ನೋಡಿ ಆಶಯ ಏನ್ ಹೇಳ್ತಾ ಇದೆ, ಇಡೀ ಕವಿತೆಯ ವಿಚಾರಗಳ ಬಗ್ಗೆ ಅಥವಾ ಕವಿತೆಯಲ್ಲಿ ಅಡಕವಾಗಿರ್ತಕ್ಕಂತಹ ವಿಚಾರದ ಬಗ್ಗೆ ಆಶಯ ಹೇಳ್ತಾ ಹೋಗುತ್ತೆ. ನೋಡಿ, ಕೊಡವರ ಹಾಗೂ ಕೊಡಗಿನ ಜೀವನವನ್ನ ಬಿಂಬಿಸುವಂತಹ ಅಥವಾ ಪ್ರತಿಬಿಂಬಿಸುವಂತಹ ಹುತ್ತರಿಯ ಹಾಡು ಒಂದು ಕೊಡವರ ಸುಗ್ಗಿಯ ಹಬ್ಬದ ಸಂದರ್ಭದ ಹಾಡು ಅಂತಕ್ಕಂಥದ್ದು, ಅಥವಾ ಕೊಡವರ ಸುಗ್ಗಿಯ ಹಾಡು ಅಂತಾನೆ ನಾವು ಕರಿತಾ ಹೋಗ್ತೀವಿ. ಹಾಗೇನೆ ಈ ಕವಿತೆಯಲ್ಲಿ ಕವಿ ಕೊಡಗಿನ ವೀರ ಪರಂಪರೆಯ ಬಗ್ಗೆ, ಕೊಡವರ ಸಾಹಸ ಗಾಥೆಗಳ ಬಗ್ಗೆ, ಹಾಗೆಯೇ ಅವರ ಶೌರ್ಯದ ಬಗ್ಗೆ, ವೀರತ್ವದ ಬಗ್ಗೆ, ಸಾಹಸದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ. ಹಾಗೆಯೇ ಐತಿಹಾಸಿಕ ವಿಚಾರಗಳನ್ನು ತಿಳಿಸ್ತಾ, ಹಾಗೆ ಕೊಡಗಿನ ರಮಣೀಯವಾದ ಅಥವಾ ಪ್ರಕೃತಿ ರಮಣೀಯವಾದಂತಹ ಸೌಂದರ್ಯವನ್ನ ಅಥವಾ ವೀರಶ್ರೀಯನ್ನ ಅಲ್ಲಿ ವರ್ಣಿಸುವಂತಹ ಒಂದು ಕವಿತೆ ಇದಾಗಿದೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಉತ್ತರಿ ಅಂತ ಅಂದ್ರೆ ಏನು, ಈ ಉತ್ತರಿ ಅಂತಂದ್ರೆ ಕೊಡವರು ಇಲ್ಲ ಒಂದ್ ಕಡೆ ಇಲ್ಲಿ ಹೊಸದಾಗಿ ಬೆಳೆದಿರ್ತಕ್ಕಂತಹ ಬೆಳೆಯನ್ನ ಅಥವಾ ಅಕ್ಕಿಯನ್ನ ಮನೆಗೆ ತರುವಂತಹ ಸಂದರ್ಭದಲ್ಲಿ ಈ ಹಬ್ಬವನ್ನ ಆಚರಿಸ್ತಾರೆ. ಅದಕ್ಕೆ ಅವರು ಉತ್ತರಿ ಅಥವಾ ಸುಗ್ಗಿಯ ಹಬ್ಬ ಅಂತ ಕರೀತಾರೆ ಅಂತಕ್ಕಂತಹ ವಿಚಾರವನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಕರ್ನಾಟಕದ ಸ್ವರ್ಗ, ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವಂತಹ ಸುಂದರ ಪ್ರಕೃತಿಯ ಸೌಂದರ್ಯದ ಅಧಿದೇವತೆ ಅಥವಾ ತವರೂರಾದಂತಹ ಕೊಡಗನ್ನ ಮತ್ತು ಕೊಡಗರ ಸಂಸ್ಕೃತಿಯನ್ನ ಅಥವಾ ಇಲ್ಲಿ ಬಿಂಬಿಸುವಂತಹ ಒಂದು ಕವಿತೆ ಅಂತನ್ನು ಕೂಡ ನಾವಿಲ್ಲಿ ಕರಿತಾ ಹೋಗ್ಬೋದು. ಹಾಗಾದ್ರೆ ಈಗ ಈ ಕವಿತೆಯ ಒಂದೊಂದೇ ಪದ್ಯಗಳನ್ನ ಓದ್ತಾ ಕವಿತೆಯನ್ನ ಹೇಳ್ತಾ ಅದರ ತಾತ್ಪರ್ಯವನ್ನ ನಾನು ನಿಮ್ಗೆ ನೀಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಈಗ ಮೊದಲನೇ ಒಂದು ಕವಿತೆಯಲ್ಲಿ ನಾವು ಗಮನಿಸೋದಾದ್ರೆ ಮೊದಲನೇ ಸಾಲುಗಳಲ್ಲೇ ಎಲ್ಲಿ ಬೋರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಬೋರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪನಿಂದಲಿ ನಿಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪನಂದದಿ ನಿಂದಳೋ, ಎಲ್ಲಿ ಮುಗಿಲಲ್ಲಿ ಮಿಂಚಿನೋಲ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನು ತಣಿಸಿ ಮನವನ ಹೊಲದ ಇಲ್ಲಿ ಕಳೆ ಕಳೆ ಕಳೆವಳೋ, ಅಲ್ಲಿ ಆ ಕಡೆ ನೋಡಲ ಅಲ್ಲಿ ಕೊಡವರ ನಾಡಲ ಅಲ್ಲಿ ಕೊಡವರ ಬೀಡಲ ಅನ್ನುವಂತಹ ಈ ಸಾಲುಗಳನ್ನು ನಾವು ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ನೋಡಿ, ಭೂದೇವಿಗೆ ನೋಡಿ ಇಲ್ಲಿ ನಾವು ಭೂರಮೆ ಅಂದ್ರೆ ಭೂದೇವಿ ಅಥವಾ ಭೂಮಿ ತಾಯಿ. ನೋಡಿ, ಆ ಭೂಮಿ ತಾಯಿ ಇಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಭೂದೇವಿಯು ಕೊಡಗಿನ ಪ್ರಕೃತಿಯ ಸೌಂದರ್ಯಕ್ಕೆ ಮಾರು ಹೋಗಿ ಅಥವಾ ಮನಸ್ಸೋತು ಇಲ್ಲಿ ಕೊಡಗಿನ ನಾಡಿನಲ್ಲಿ ಬಂದು ನೆಲೆಸ್ತಾ ಇದ್ದಾಳೆ. ಯಾಕೆಂದ್ರೆ ಇದು ದೇವ ಸನ್ನಿಧಿ ಅನ್ನುವಂತಹದ್ದು. ಯಾಕೆಂದ್ರೆ ಈ ಕೊಡಗಿನ ಅಥವಾ ಈ ನಾಡನ್ನ ಭೂದೇವಿಯು ಇದೊಂದು ದೇವರ ಸನ್ನಿಧಿ ಅಂತ ಹೇಳಿ ಈ ಪ್ರಕೃತಿಯ ಸೌಂದರ್ಯಕ್ಕೆ ಮನಸ್ಸೋತು ಇಲ್ಲಿ ಬಂದು ನೆಲೆಸಿದ್ದಾಳೆ. ಇಲ್ಲಿ ನೆಲೆಸಿರುವ ಸ್ಥಳವೇ ಇಲ್ಲಿ ಕೊಡಗು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇನ್ನೊಂದ್ ಕಡೆ
ಈ ನಾಡು ಭೂದೇವಿ ಇರುವಂತಹ ಸನ್ನಿಧಿ ಅಂತಕ್ಕಂಥದ್ದು ಅಥವಾ ದೇವ ಸನ್ನಿಧಿ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಇಲ್ಲಿ ಅಷ್ಟೇ ಅಲ್ಲದೆ ಈ ಪ್ರಕೃತಿಯ ರಮಣೀಯತೆಯನ್ನು ನಾವು ಗಮನಿಸ್ತಾ ಹೋಗ್ಬೋದು. ಪ್ರಕೃತಿಯ ಸೊಬಗನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೇಗೆ ಅಂತ ನಾವು ಗಮನಿಸೋದಾದ್ರೆ ನೋಡಿ, ಬೆಟ್ಟ ಗುಡ್ಡಗಳು, ಇಲ್ಲಿ ಭೂದೇವಿಯು ಬೆಟ್ಟ ಗುಡ್ಡ ಗಿರಿ ಶಿಖರಗಳ ರೂಪ ತಾಳಿ ಎಲ್ಲ ಒಂದ್ ಕಡೆ ಆ ಮನೋಹರವಾದಂತಹ ರೂಪವನ್ನ ತಳೆದು ಇಲ್ಲಿ ಭೂದೇವಿ ನಿಂತಿದ್ದಾಳೆ ಅಥವಾ ನೆಲೆಸಿದ್ದಾಳೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಅಷ್ಟೇ ಅಲ್ಲದೆ ಆಕಾಶದಲ್ಲಿ ನೋಡಿ, ಮುಗಿಲಿನಲ್ಲಿ ಅನ್ನೋ ಒಂದು ಸಾಲುಗಳಲ್ಲಿ ಆಕಾಶದಲ್ಲಿ ಇರುವಂತಹ ಮಿಂಚಿನಂತೆ ಕಾವೇರಿ ಹೊಳೆ ಹೊಳೆ ಅಂದ್ರೆ ಕಾವೇರಿ ನದಿ ಎಲ್ಲೋ ಒಂದ್ ಕಡೆ ಆಕಾಶದಲ್ಲಿ ಮಿಂಚು ಹೊಳೆದಂತೆ ಅಲ್ಲಿ ಕಾವೇರಿ ನದಿ ಎಲ್ಲ ಒಂದ್ ಕಡೆ ಅಲ್ಲಿ ಹರಿತಾ ಇರ್ತಕ್ಕಂತಹ ಒಂದು ಸನ್ನಿವೇಶವನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಈ ಮಳೆಗಾಲದಲ್ಲಿ ಮಿಂಚು ಬಂದಂತ ಸಂದರ್ಭದಲ್ಲಿ ಹೇಗೆ ಆ ಇಲ್ಲಿ ಮಿಂಚು ಕಾಣುತ್ತೋ ಹಾಗೆ ಆ ಪ್ರಕೃತಿಯ ಸೌಂದರ್ಯದ ಮಧ್ಯದಲ್ಲಿ ಕಾವೇರಿ ನದಿ ಹರಿತಾ ಇರ್ತಕ್ಕಂಥದ್ದನ್ನ ಮಿಂಚಿಗೆ ಇಲ್ಲಿ ಕವಿ ಹೋಲಿಸಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಕಾವೇರಿ ನದಿಯ ನೀರು ಇಡೀ ಕೊಡಗಿನ ಭೂಮಿಯನ್ನ ಮತ್ತು ಕೊಡಗಿನ ಜನರ ಮನಸ್ಸನ್ನ ತಣಿಸಿ ಹಾಗೆ ಕೊಡಗಿನ ಹೊಲದ ಮೆರುಗನ್ನ ಹೆಚ್ಚಿಸಿ ಹಾಗೇನೆ ತಾಯಿ ಕಾವೇರಿ ಮಾತೆಯ ಎಲ್ಲೋ ಒಂದ್ ಕಡೆ ಇಲ್ಲಿ ಆ ಕಡೆ ಈ ಕಡೆ ಎಲ್ಲರ ಆ ಜನರ ಕೊಡಗಿನ ಜನರ ಮನಸ್ಸನ್ನ ತಣಿಸ್ತಾ ಇದ್ದಾಳೆ ಅಂತಕ್ಕಂಥದ್ದು. ಹಾಗೇನೆ ನಯನ ಮನೋಹರವಾದ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಕಾವೇರಿ ತಾಯಿ ಹರಿತಾ ಇರ್ತಕ್ಕಂತಹ ಒಂದು ರಮಣೀಯ ದೃಶ್ಯವನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಆ ಕಡೆ ನೋಡಿದರೆ ಇಲ್ಲಿ ಕಣ್ಣಿಗೆ ಆನಂದವನ್ನ ನೀಡ್ತಕ್ಕಂತಹ ಪ್ರಕೃತಿಯ ಸೊಬಗು, ಇನ್ನೊಂದ್ ಕಡೆ ಇದು ಕೊಡವರ ನಾಡು. ಹಾಗೇನೆ ಇದೆಲ್ಲೋ ಒಂದ್ ಕಡೆ ಕೊಡವರು ವಾಸಿಸುವಂತಹ ವಾಸಸ್ಥಳವಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ಮುಂದಿನ ಸಾಲುಗಳಲ್ಲಿ ಆ ಕೊಡವರ ವೀರ ಪರಂಪರೆಯ ವಿಚಾರಗಳನ್ನ ಅಥವಾ ಅವರ ಸಾಹಸ, ಅವರ ಪೂರ್ವಜರು ಯಾವ ರೀತಿ ವೀರರು, ಶೂರರು, ಸಾಹಸಿ ಪ್ರಿಯರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಸವಿದು ಮೆದ್ದರು ಯಾರು ಪೂರ್ವದಿ ಹುಲಿಯ ಹಾಲಿನ ಮೇವನು, ಕವಣೆ ತಿರಿ ಕಲ್ಲಾಟ ಹಗ್ಗಕ್ಕೆ ಸೆಳೆದರು ಹೆಬ್ಬಾವು, ಸವರಿಹಾನೆಯ ಸೊಂಡಿಲಿನ ರಣಕೊಂಬನಾರ್ ಬೋರ್ಗರೆದರು, ಸವಿದು ಸವೆಯದ ಸಾಹಸತ್ವದ ಕ್ಷಾತ್ರ ಬೇಟೆಯ ಮೆರೆದರು, ಅವರು ಸಾವರಿಯರ್ ಅವರೇ ಕಡುಕಲಿ ಗರಿಯರ್, ಅವರು ಕೊಡಗಿನ ಹಿರಿಯರ್ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಕೊಡವರು ಅಂದ್ರೆ ಕೊಡಗಿನ ಆ ಹಿಂದೆ ಇದ್ದಂತಹ ಪೂರ್ವಜರು ಎಷ್ಟು ಸಾಹಸ ಪ್ರಿಯರು ಅಂತಕ್ಕಂಥದ್ದು ನಾವು ಗಮನಿಸೋದಾದ್ರೆ ನೋಡಿ, ಈ ಕೊಡವರ ಪೂರ್ವಜರಿದ್ರಲ್ಲ, ಅವರು ಹುಲಿಯ ಹಾಲನ್ನ ಕುಡಿದು ಎಲ್ಲೋ ಒಂದ್ ಕಡೆ ಬದುಕಿದರು ಅಂತಕ್ಕಂತಹ ಅಷ್ಟು ಸಾಮರ್ಥ್ಯವನ್ನ ಹೊಂದಿದ್ರು, ಅಷ್ಟು ವೀರತ್ವ, ಅಷ್ಟು ಧೈರ್ಯತ್ವವನ್ನು ಹೊಂದಿದ್ರು ಅಂತಕ್ಕಂಥದ್ದನ್ನ. ಅಷ್ಟೇ ಅಲ್ಲದೆ ಅವರು ಹುಟ್ಟಿನಿಂದಲೂ ಶೂರರು, ವೀರರಾಗಿದ್ದರು. ಇವರು ಎಲ್ಲೋ ಒಂದ್ ಕಡೆ ಸಾಮಾನ್ಯರಲ್ಲ, ಇವರು ಅಸಾಮಾನ್ಯ ಅಪ್ರತಿಮ ವೀರ ಪರಾಕ್ರಮಿಗಳು, ಈ ಕೊಡಗಿನ ವೀರರು, ವೀರಕಲಿಗಳು ಅಂತ ಅಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತುಗಳನ್ನ ಗಮನಿಸಬಹುದು. ಯಾಕೆಂದ್ರೆ ಈ ಹಬ್ಬವನ್ನ ಒಂದ್ ರೀತಿಯಲ್ಲಿ ಹಗ್ಗದಂತೆ ಸೆಳೆದವರು ಅಂತಕ್ಕಂಥದ್ದು. ಹಾಗೇನೆ ಮದಿಸಿದ ಆನೆಯ ಸೊಂಡಿಲಿನಿಂದ ರಣಕೊಂಬುಗಳನ್ನ ಮೊಳಗಿಸಿದಂತಹ ಅಪ್ರತಿಮ ವೀರರು ಇಲ್ಲಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಜೀವಿಸಿ ಸಾಹಸವನ್ನ ಮೆರೆದಂತಹ ಕ್ಷತ್ರಿಯರಂತೆ ಬೇಟೆಯಾಡಿದ ವೀರ ಕೊಡವರು ಅಂತ ಇಲ್ಲಿ ಕೊಡವರ ಆ ಪೂರ್ವಜರ ಒಂದು ಇಲ್ಲಿ ಎಲ್ಲೋ ಒಂದ್ ಕಡೆ ಸಾಹಸ ಗಾಥೆಯನ್ನ ಇಲ್ಲಿ ಕವಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗೇನೆ ಅವರು ಎಂದೂ ಕೂಡ ಸೋಲಿದವರಲ್ಲ, ಯಾವತ್ತೂ ಕೂಡ ಅವರು ಇಲ್ಲಿ ಸೋಲನ್ನೇ ಕಂಡವರಲ್ಲ ಅಂತಕ್ಕಂಥದ್ದು. ಅವರು ಒಂದ್ ರೀತಿಯಲ್ಲಿ ಕಡು ವೀರರು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಅವರು ಕೊಡಗಿನ ಹಿರಿಯರು ಅನ್ನುವಂಥದ್ದು. ಆ ಕೊಡವರ ಶೌರ್ಯವನ್ನ ಎಷ್ಟರ ಮಟ್ಟಿಗೆ ಅವರು ಪ್ರದರ್ಶನವನ್ನ ಮಾಡಿದ್ರು ಅದ್ರ ಬಗ್ಗೆ ಈ ಕವಿತೆಯ ಸಾಲುಗಳು ಹೇಳ್ತಾ ಇದ್ದಾವೆ ಅಂತಕ್ಕಂಥದ್ದು. ಹಾಗೇನೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ,
ತಮ್ಮ ನಾಡಿನ ಕೊರಳ ದಾಸ್ಯವ ನೊಗದ ಬಾರಕ್ಕೆ ಬಗ್ಗಿದೋಳ್ ಅನ್ನುವಂತಹ ಈ ಸಾಲುಗಳಲ್ಲಿ ಗಮನಿಸಿದಾದ್ರೆ ಇಲ್ಲಿ ಕೊಡವರು ತಮ್ಮ ನಾಡಿನ ಗುಲಾಮಗಿರಿಯನ್ನ ಹೋಗಲಾಡಿಸಿ, ಯಾಕೆಂದ್ರೆ ಒಂದಾನೊಂದು ಕಾಲದಲ್ಲಿ ಹಿಂದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಂತಹ ಒಂದು ಕೊಡಗು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ಆ ಗುಲಾಮಗಿರಿಯನ್ನ ಹೋಗಲಾಡಿಸಿ, ಯಾಕೆಂದ್ರೆ ಇಲ್ಲೂ ಕೂಡ ಪೂರ್ವಜರು ಆ ಹುಲಿಯಂತೆ ಹೋರಾಡಿ, ಹಾಗೇನೆ ಇನ್ನೊಂದ್ ಕಡೆ ಪೂರ್ವಜರು ಶತ್ರುಗಳನ್ನ ಎದುರಿಸಿ ಸೋಲಿಸುವಲ್ಲಿ ಹಸಿದ ಹೆಬ್ಬುಲಿಯಂತೆ ಶತ್ರುಗಳ ವಿರುದ್ಧ ಹೋರಾಡಿ ಇಲ್ಲಿ ಕೊಡಗನ್ನ ಎಲ್ಲ ಒಂದ್ ಕಡೆ ನಮಗೆ ಬಹುಮಾನವಾಗಿ ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾ, ಹಾಗೇನೆ ಬ್ರಹ್ಮಗಿರಿಯಿಂದ ಹಿಡಿದು ಪುಷ್ಪಗಿರಿಯವರೆಗೆ ಇಲ್ಲಿ ಈ ನಾಡನ್ನ ಎಲ್ಲ ಒಂದ್ ಕಡೆ ಆ ಇಲ್ಲಿ ನಾಡನ್ನ ವಿಸ್ತರಿಸಿರ್ತಕ್ಕಂತಹ ಕೊಡವರ ಪೂರ್ವಜರು ಅಂತಕ್ಕಂಥದ್ದು. ಹಾಗೇನೆ ಈ ನಾಡಿನಲ್ಲಿ ಎಲ್ಲ ಒಂದ್ ಕಡೆ ಬ್ರಹ್ಮಗಿರಿಯಿಂದ ಇಲ್ಲಿ ಬ್ರಹ್ಮಗಿರಿಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಎಲ್ಲ ಒಂದ್ ಕಡೆ ಈ ಅಗಸ್ತ್ಯ ಮುನಿ ಅಲ್ಲಿ ತಪಸ್ಸನ್ನ ಇಲ್ಲಿ ಮಾಡ್ತಾ ಇರತಕ್ಕಂತಹ ವಿಚಾರಗಳನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಮುಂದೆ ನಾವು ಗಮನಿಸ್ತಾ ಈ ನಾಡಿನಲ್ಲಿ ದಾನ ಧರ್ಮ ಸಂಪ್ರದಾಯಗಳು ಇಲ್ಲಿಗೆ ರೀತಿ ನೀತಿಗಳಿಗೆ ಒಂದು ಗ್ರಂಥವಿದ್ದಂತೆ ಈ ಕೊಡಗು ಅಂತಕ್ಕಂಥದ್ದು. ಹಾಗೇನೆ ಇದು ಇಂತಹ ವೀರರು ಶೂರರು ಶೌರ್ಯ ಪರಾಕ್ರಮಿಗಳು ವಾಸವ ಮಾಡಿರ್ತಕ್ಕಂತಹ ಜೀವಿಸಿರ್ತಕ್ಕಂತಹ ನಾಡು ನಮ್ಮದು ಅಂತ ಕೊಡವರು ತಮ್ಮ ನಾಡಿನ ಬಗ್ಗೆ ಇಲ್ಲಿ ಒಂದು ಸಂತೋಷದ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇದು ಅರಸರು ನಮಗೆ ಕೊಟ್ಟ ಬಹುಮಾನದ ಈ ನಾಡು ನಾವು ಬಿಡುವುದಿಲ್ಲ, ಇದು ನಮ್ಮ ನಾಡು ಎಂದು ಕೊಡಗಿನ ಜನತೆ ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಕವಿ ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಈ ಸಾಲುಗಳಲ್ಲಿ. ಅದಾದ ಮೇಲೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಮುಂದುವರೆದಂತೆ ಇದು ಇಲ್ಲಿ ಅಗತ್ಯ ಋಷಿ ಇಲ್ಲಿ ಅಗತ್ಯನ ತಪದ ಮಣಿ ಕಾವೇರಿ ತವರ್ಮನೆ ಅಂತಕ್ಕಂತಹ ಸಾಲುಗಳನ್ನು ನಾವು ಗಮನಿಸೋದಾದ್ರೆ ಇದು ಕೊಡಗಿನ ನಾಡು, ಇದು ಒಂದ್ ಕಡೆ ಈ ಕೊಡವರ ನಾಡು ಇದು ಐತಿಹಾಸಿಕ ಮತ್ತೆ ಪುರಾಣ ಪ್ರಸಿದ್ಧರು ಇದ್ದಂತಹ ಮಹಾ ಋಷಿಗಳು ತಪಸ್ಸು ಮಾಡಿರ್ತಕ್ಕಂತಹ ಈ ನಾಡು ನೆಲೆಸಿದ್ದಂತಹ ಒಂದು ನಾಡು ಅಂತಕ್ಕಂಥದ್ದು ಹೇಳ್ತಿದ್ರೆ ನೋಡಿ. ಅಗಸ್ತ್ಯ ಮಹರ್ಷಿಯವರು ಇಲ್ಲಿ ತಪೋವನವಾಗಿದ್ದಂತಹ ತಪಸ್ಸನ್ನ ಆಚರಿಸಿರ್ತಕ್ಕಂತಹ ಒಂದು ಬೀಡು ಅಂದ್ರೆ ಜಾಗ ಈ ಕೊಡಗು ಅಂತಕ್ಕಂಥದ್ದು. ಹಾಗೆ ತಾಯಿ ಕಾವೇರಿಯ ತವರ್ಮನೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಚಂದ್ರವರ್ಮನ ಅರಮನೆ ಇದ್ದಂತಹ ನೆಲ ಇದು. ಹಾಗೆ ಇಲ್ಲಿ ಎಲ್ಲ ಒಂದ್ ಕಡೆ ಚೆಂಗಾಳ್ವ ಇಲ್ಲಿ ರಾಜನು ಚೆಂಗಾಳ್ವ ಅರಸರು ಇಲ್ಲಿ ಆಡಂಬರದಿಂದ ಆಳ್ವಿಕೆಯನ್ನ ಮಾಡಿ ವಿಜೃಂಭಿಸಿದಂತಹ ನಾಡು ಈ ಕೊಡಗು ಅಂತಕ್ಕಂತಹ ಮಾತನ್ನ ಹೇಳ್ತಾ, ಹಾಗೆ ಇದು ಆಲೇರಿಯ ಬಲಗಿರಿಯ ಶೃಂಗವಾಗಿದೆ ಈ ನಾಡು ಅಂತಕ್ಕಂಥದ್ದು. ಹಾಗೇನೆ ವಿಧಿಯಾಟ ಕೊಡವರು ಮೊದಲು ನಮ್ಮದು ಕಡೆಗೂ ಅಂದ್ರೆ ಇದು ನಮ್ಮ ನಾಡು, ಇದು ನಾವು ಎಂದಿಗೂ ಕೂಡ ಬಿಟ್ಟು ಕೊಡುವುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿ ಕೊಡಗಿನ ಇತಿಹಾಸವನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಈ ಸಾಲುಗಳು ಹೇಳ್ತಾ ಇದ್ದಾವೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ಅಲ್ಲಿನ ಜನತೆ ಹೇಗೆ ಒಮ್ಮತದಿಂದ ಒಮ್ಮನಸ್ಸಿನಿಂದ ಒಂದೇ ಮನಸ್ಸಿನಿಂದ ಒಗ್ಗಟ್ಟಿನಿಂದ ಹೇಗೆ ಇಲ್ಲಿ ಬದುಕನ್ನ ನಡೆಸ್ತಾ ಇದ್ದಾರೆ, ಹೇಗೆ ಉತ್ತರಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಿದಾದ್ರೆ ನೋಡಿ, ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಅದು ಕೊಡಗಿನಲ್ಲಿ ಹೇಳ್ತಾ ಇದ್ದಾರೆ. ಒಮ್ಮತವು ಒಗ್ಗಟ್ಟು ಒಂದೇ ಮನಸ್ಸು ಎಲ್ಲಿದೆ ನಮಗೆ, ಇದು ಇನಾಮಾಗಿ ದಿಟ್ಟಿ ಕುಪ್ಪಸವನ್ನ ಸುಮ್ಮನೆ ಕೊಟ್ಟಿದ್ದಾರೋ ನೋಡಿ. ಈ ಕೊಡಗನ್ನ ನಮಗೆ ಬಹುಮಾನವಾಗಿ ಕೊಟ್ಟಿರ್ತಕ್ಕಂತಹ ನಮ್ಮ ಅರಸರು ಇಲ್ಲಿ ಸುಮ್ಮನೆ ಕೊಟ್ಟಿಲ್ಲ, ಅವರು ಎಲ್ಲೋ ಒಂದ್ ಕಡೆ ತಮ್ಮ ಬದುಕನ್ನ ಸವೆಸಿ ನಮಗೆ ಕೊಟ್ಟಿರ್ತಕ್ಕಂತಹ ಈ ನಾಡು. ನಾವು ಇಲ್ಲಿ ಸಂಭ್ರಮಿಸೋಣ, ಈ ಉತ್ತರಿಯ ಹಾಡು ಹೇಳಿ ಅವರ ವೀರಗಾಥೆಯನ್ನ ಅವರ ಸಾಹಸದ ಪರಾಕ್ರಮವನ್ನ ಈ ಉತ್ತರಿಯ ಹಾಡನ್ನ ಹೇಳಿ ಸಂಭ್ರಮಿಸೋಣ
ಅಂತ ಇಲ್ಲಿ ಪಾತುರೆ ಕೋಲಿನ ಹೊಡೆತಕ್ಕೆ ಕುಣಿಯಲಿ ಕುಣಿತ ನಮಗೆ ಆಶೀರ್ವದಿಸಲಿ. ಈ ನಾಡನ್ನ, ಈ ನಾಡಿನ ತಾಯಿ ನಮಗೆ ಆಶೀರ್ವಾದವನ್ನ ಮಾಡಲಿ. ಆ ತಾಯಿಯ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತಕ್ಕಂಥದ್ದನ್ನ ಹೇಳ್ತಾ, ಇಲ್ಲಿ ಇರುವವರೆಲ್ಲ ನೆಮ್ಮದಿಯಿಂದ ಬಾಳಲಿ. ಆ ತಾಯಿಯ ತೋಳ ಬಲದಲ್ಲಿ ನಮ್ಮ ಕೊಡಗ ನಾಡು ಬಾಳಲಿ ಎಂದು ಇಲ್ಲಿ ಕೊಡಗನ್ನ ಇಲ್ಲಿ ತುಂಬಾ ರಮ್ಯವಾಗಿ ಕವಿ ವರ್ಣಿಸಿದ್ದಾರೆ. ಮತ್ತೆ ಕೊಡಗಿನ ಜನತೆಯ ಸಂಸ್ಕೃತಿ, ಕೊಡಗಿನ ಎಲ್ಲ ಒಂದ್ ಕಡೆ ಪ್ರಾಕೃತಿಕ ಸೌಂದರ್ಯವನ್ನ, ಹಾಗನೆ ಕೊಡಗಿನ ವೀರ ಪರಂಪರೆಯನ್ನ, ಕೊಡಗಿನ ಸಂಸ್ಕೃತಿಯನ್ನ ಈ ಒಂದು ಕವಿತೆ ನಮಗೆ ಕಣ್ಣು ಮುಂದೆ ಕಟ್ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ, ಇದಿಷ್ಟು ಈ ಹುತ್ತರಿಯ ಹಾಡು ಅನ್ನುವಂತಹ ಕವಿತೆಯ ಸಾರಾಂಶವಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.